ಅಂದು ಮಾರ್ಚ್ 6 ಆವತ್ತು ನಡೆದ ಸ್ವಾತಿ ಅನ್ನೋ ಹೆಣ್ಣು ಮಗಳ ಭೀಕರ ಹತ್ಯೆಗೆ ಇಡೀ ಹಾವೇರಿ ಬೆಚ್ಚಿ ಬಿದ್ದಿದೆ. ಅಷ್ಟೇ ಯಾಕೆ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಅಭಿಯಾನವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾ ಇದೆ. ನಾಳೆ ಸ್ವಾತಿಯ ಊರು ಮಾಸೂರನ್ನ ಬಂದ್ ಮಾಡಬೇಕು ಅಂತ ಹಲವು ಸಂಘಟನೆಗಳು ಆಗ್ರಹಿಸಿವೆ. ರಾಣೆಬೆನ್ನೂರಿನ ಹೊರವಲಯದ ಸ್ವರ್ಣ ಪಾರ್ಕ್ಗೆ ಸ್ವಾತಿಯನ್ನ ಕರೆದುಕೊಂಡು ಬಂದಂತ ನಯಾಜ್ ಇದನ್ನಲ್ಲ, ಆಕೆಯನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಕ್ರೌರ್ಯ, ಅಕ್ಷರಶಃ ರಣಕ್ರೌರ್ಯ. ಹಾವೇರಿಯ ರಕ್ಕಸರು ಹಿಂದೂ ಹೆಣ್ಣು ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ನರ್ಸ್ ಸ್ವಾತಿ ಹತ್ಯೆಗೆ ಹಾವೇರಿ ಬೆಚ್ಚಿ ಬಿದ್ದಿದೆ. ಇಡೀ ಕರ್ನಾಟಕವೇ ರೊಚ್ಚಿಗೆದ್ದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮಾಡ್ತಿದೆ. ರಾಜ್ಯಾದ್ಯಂತ ಹಾವೇರಿ ಸ್ವಾತಿ ಹತ್ಯೆಗೆ ಖಂಡನೆ. ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್. ನರ್ಸ್ ಸ್ವಾತಿ ಹತ್ಯೆ ವಿರುದ್ಧ ಹೋರಾಟದ ಕಹಳೆ ಮೊಳಗಿದೆ. ರಾಜ್ಯಾದ್ಯಂತ ಸ್ವಾತಿ ಹತ್ಯೆ ಖಂಡಿಸಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾತಿ ಭೀಕರ ಮರ್ಡರ್ಗೆ ನ್ಯಾಯ ಕೇಳ್ತಿದ್ದಾರೆ. ಇತ್ತ ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ಕೊಡಲಾಗಿದೆ. ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ ಶಂಕೆ ಎದ್ದಿದೆ. ಇದಕ್ಕೆ ರೊಚ್ಚಿಗೆದ್ದಿರೋ ಹಿಂದೂ ಸಂಘಟನೆಗಳು ನಾಳೆ ರಟ್ಟಿಹಳ್ಳಿಯ ಮಾಸೂರು ಬಂದ್ಗೆ ಕರೆ ಕೊಟ್ಟಿವೆ. ವಿಶ್ವ ಹಿಂದೂ ಪರಿಷತ್, ಎಬಿವಿಪಿ ಸೇರಿದಂತೆ ಹಲವು ಹಿಂದೂ ಪರ ಸಂಘಟನೆಗಳು ಬಂದ್ ಘೋಷಿಸಿವೆ. ರಿಪಬ್ಲಿಕ್ನಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್. ಪಾಳು ಬಿದ್ದ ಮನೆಯಲ್ಲಿ ರಕ್ಕಸರ ರಾಕ್ಷಸಿ ಕೃತ್ಯ. ಈ ದುರ್ಗಾಚರ್ ಮತ್ತೆ ವಿನಯ್ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ. ಅವ್ರು 3 ಜನ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನ ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ದುರ್ಗಾಚರ್ ಮತ್ತೆ ವಿನಯ್ ಇಬ್ರು ಸೇರಿ ಸ್ವಾತಿಯ 2 ಕೈಗಳನ್ನ ಹಿಡಿದುಕೊಳ್ತಾರೆ. ಸ್ವಾತಿಯ ಕುತ್ತಿಗೆಯನ್ನ ಇದೇ ಜಾಗದಲ್ಲಿ ಬಿಗಿತಾನೆ. ಬಿಗಿದು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಕಲ್ಲು ಬಂಡೆ ನಡುವೆ ಸಿಲುಕಿತ್ತು ನರ್ಸ್ ಸ್ವಾತಿ ದೇಹ. ಇಲ್ಲಿಗೆ ಬಂದಾಗ 6ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇದೇ ಸ್ಪಾಟ್ ಅಲ್ಲಿ, ಎಕ್ಸಾಕ್ಟ್ ಇದೇ ಸ್ಪಾಟ್ ಅಲ್ಲಿ ಸ್ವಾತಿಯ ಮೃತದೇಹ ಪತ್ತೆ ಆಗುತ್ತೆ. 6ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ. ಇಲ್ಲಿ ಏನು ಬಟ್ಟೆ ಒಗೆಯೋರು ಅಥವಾ ಮೀನು ಹಿಡಿಯೋರೆಲ್ಲ ಇದ್ದಾರೆ, ಅವರು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಇಲ್ಲೊಂದು ದೇಹ ಇದೆ ಅಂತ ಹೇಳ್ತಾರೆ. ಆನಂತರ ಯಾರದ್ದು ಏನು ಅಂತ ಹೇಳಿ ನೋಡಿದಾಗ ಅದೊಂದು ಅಪರಿಚಿತ ಮೃತದೇಹ ಆಗಿರುತ್ತೆ. ಇಲ್ಲೇ ಸಿಗುತ್ತೆ, ಅಲ್ಲಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಅಪರಿಚಿತ ಮೃತದೇಹ ಸಿಗುತ್ತೆ. ಒಟ್ನಲ್ಲಿ ನರ್ಸ್ ಸ್ವಾತಿ ಹತ್ಯೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತಿದೆ. ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ಗೆ ಕರಿನೆರಳು ಕಾಣಿಸ್ತಾ ಇದೆ. ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದೇ ಅಸಂಖ್ಯಾತ ಹಿಂದೂಗಳ ಆಗ್ರಹವಾಗಿದೆ. ರಂಜಿತ್ ಶೆರಿಯಾರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಂದು ಮಾರ್ಚ್ 6 ಆವತ್ತು ನಡೆದ ಸ್ವಾತಿ ಅನ್ನೋ ಹೆಣ್ಣು ಮಗಳ ಭೀಕರ ಹತ್ಯೆಗೆ ಇಡೀ ಹಾವೇರಿ ಬೆಚ್ಚಿ ಬಿದ್ದಿದೆ. ಅಷ್ಟೇ ಯಾಕೆ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಅಭಿಯಾನವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾ ಇದೆ. ನಾಳೆ ಸ್ವಾತಿಯ ಊರು ಮಾಸೂರನ್ನ ಬಂದ್ ಮಾಡಬೇಕು ಅಂತ ಹಲವು ಸಂಘಟನೆಗಳು ಆಗ್ರಹಿಸಿವೆ. ರಾಣೆಬೆನ್ನೂರಿನ ಹೊರವಲಯದ ಸ್ವರ್ಣ ಪಾರ್ಕ್ಗೆ ಸ್ವಾತಿಯನ್ನ ಕರೆದುಕೊಂಡು ಬಂದಂತ ನಯಾಜ್ ಇದನ್ನಲ್ಲ, ಆಕೆಯನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಕ್ರೌರ್ಯ, ಅಕ್ಷರಶಃ ರಣಕ್ರೌರ್ಯ.
ಹಾವೇರಿಯ ರಕ್ಕಸರು ಹಿಂದೂ ಹೆಣ್ಣು ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ನರ್ಸ್ ಸ್ವಾತಿ ಹತ್ಯೆಗೆ ಹಾವೇರಿ ಬೆಚ್ಚಿ ಬಿದ್ದಿದೆ. ಇಡೀ ಕರ್ನಾಟಕವೇ ರೊಚ್ಚಿಗೆದ್ದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮಾಡ್ತಿದೆ. ರಾಜ್ಯಾದ್ಯಂತ ಹಾವೇರಿ ಸ್ವಾತಿ ಹತ್ಯೆಗೆ ಖಂಡನೆ. ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್. ನರ್ಸ್ ಸ್ವಾತಿ ಹತ್ಯೆ ವಿರುದ್ಧ ಹೋರಾಟದ ಕಹಳೆ ಮೊಳಗಿದೆ. ರಾಜ್ಯಾದ್ಯಂತ ಸ್ವಾತಿ ಹತ್ಯೆ ಖಂಡಿಸಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾತಿ ಭೀಕರ ಮರ್ಡರ್ಗೆ ನ್ಯಾಯ ಕೇಳ್ತಿದ್ದಾರೆ. ಇತ್ತ ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ಕೊಡಲಾಗಿದೆ. ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ ಶಂಕೆ ಎದ್ದಿದೆ. ಇದಕ್ಕೆ ರೊಚ್ಚಿಗೆದ್ದಿರೋ ಹಿಂದೂ ಸಂಘಟನೆಗಳು ನಾಳೆ ರಟ್ಟಿಹಳ್ಳಿಯ ಮಾಸೂರು ಬಂದ್ಗೆ ಕರೆ ಕೊಟ್ಟಿವೆ. ವಿಶ್ವ ಹಿಂದೂ ಪರಿಷತ್, ಎಬಿವಿಪಿ ಸೇರಿದಂತೆ ಹಲವು ಹಿಂದೂ ಪರ ಸಂಘಟನೆಗಳು ಬಂದ್ ಘೋಷಿಸಿವೆ. ರಿಪಬ್ಲಿಕ್ನಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್. ಬಾಳು ಬಿದ್ದ ಮನೆಯಲ್ಲಿ ರಕ್ಕಸರ ರಾಕ್ಷಸಿ ಕೃತ್ಯ. ಈ ದುರ್ಗಾಚರ್ ಮತ್ತೆ ವಿನಯ್ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ. ಅವ್ರು 3 ಜನ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನ ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಡ್ರಿಂಕ್ಸ್ ಮಾಡಿರ್ತಾರೆ. ಆಗ ದುರ್ಗಾಚರ್ ಮತ್ತೆ ವಿನಯ್ ಇಬ್ರು ಸೇರಿ ಸ್ವಾತಿಯ 2 ಕೈಗಳನ್ನ ಹಿಡಿದುಕೊಳ್ತಾರೆ. ಸ್ವಾತಿಯ ಕುತ್ತಿಗೆಯನ್ನ ಇದೇ ಜಾಗದಲ್ಲಿ ಬಿಗಿತಾನೆ. ಬಿಗಿದು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಕಲ್ಲು ಬಂಡೆ ನಡುವೆ ಸಿಲುಕಿತ್ತು ನರ್ಸ್ ಸ್ವಾತಿ ದೇಹ. ಇಲ್ಲಿಗೆ ಬಂದಾಗ 6ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇದೇ ಸ್ಪಾಟ್ ಅಲ್ಲಿ ಇದೇ ಸ್ಪಾಟ್ ಅಲ್ಲಿ ಸ್ವಾತಿಯ ಮೃತದೇಹ ಪತ್ತೆ ಆಗುತ್ತೆ. 6ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಏನು ಬಟ್ಟೆ ಒಗೆಯೋರು ಅಥವಾ ಮೀನು ಹಿಡಿಯೋರೆಲ್ಲ ಇದ್ದಾರೆ. ಅವರು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಇಲ್ಲೊಂದು ದೇಹ ಇದೆ ಅಂತ ಹೇಳ್ತಾರೆ. ಆನಂತರ ಯಾರದ್ದು ಏನು ಅಂತ ಹೇಳಿ ನೋಡಿದಾಗ ಅದೊಂದು ಅಪರಿಚಿತ ಮೃತದೇಹ ಆಗಿರುತ್ತೆ. ಇಲ್ಲೇ ಸಿಗುತ್ತೆ, ಅಲ್ಲಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗದಲ್ಲಿ ಅಪರಿಚಿತ ಮೃತದೇಹ ಸಿಗುತ್ತೆ. ಒಟ್ನಲ್ಲಿ ನರ್ಸ್ ಸ್ವಾತಿ ಹತ್ಯೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತಿದೆ. ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ಗೆ ಕರಿನೆರಳು ಕಾಣಿಸ್ತಾ ಇದೆ. ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು ಅನ್ನೋದೇ ಅಸಂಖ್ಯಾತ ಹಿಂದೂಗಳ ಆಗ್ರಹವಾಗಿದೆ. ರಂಜಿತ್ ಶೆರಿಯಾರ್ ಜೊತೆ